ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕಟಕ ರಾಶಿ ಮೇ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಕಟಕ ರಾಶಿಯವರು ಯಾವಾಗಲೂ ಕೇಳ್ತೀರಾ, ಗುರುಜಿ ನಮ್ಗೆ ಗುರುಬಲ ಇಲ್ಲ ಅಂತೀರಾ, ಯಾವಾಗಲೂ ಕೂಡ ನೆಗೆಟಿವ್ ಹೇಳ್ತೀರಾ. ನೋಡಿ, ತಿಂಗಳು ತುಂಬಾ ಶುಭ ಫಲಗಳು. ಗೋಚಾರದಲ್ಲಿ ಈ ತಿಂಗಳಲ್ಲಿ ಎಲ್ಲಾ ಗ್ರಹಗಳು ಕೂಡ ಶುಭ ಫಲ ಕೊಡ್ತಾ ಇರೋದ್ರಿಂದ ಈ ತಿಂಗಳು ನಿಮಗೆ ರಾಜಯೋಗದಂತಹ ಶುಭ ಫಲಗಳು ಕಟಕ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಪುರುಷೋತ್ತಮ ಮಾಸ, ಮಲ ಮಾಸ ಅಂದ್ರೆ ಎರಡು ಮಾಸವನ್ನು ಹೇಳ್ತೀವಿ. ಅಧಿಕ ಮಾಸ ಮತ್ತು ಕ್ಷಯ ಮಾಸವನ್ನ ಮಲ ಮಾಸ ಅಂತ ಕರಿತೀವಿ. ಅಧಿಕ ಮಾಸ ಅನ್ನುವಂಥದ್ದು 17 ಮೇ 2026ರಿಂದ 15/6/2026ವರೆಗೂ ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ ನೀವೇನ್ ಮಾಡ್ಬೋದು? ದಾನ, ಜಪ, ವ್ರತಗಳು, ಉಪವಾಸ, ವಿಷ್ಣು ಪುರಾಣ, ಭಗವದ್ಗೀತೆಗಳನ್ನ ಓದುವಂಥದ್ದು, ರಾಮಾಯಣವನ್ನ ಕೇಳುವಂಥದ್ದು, ಧ್ಯಾನ ಮಾಡುವಂಥದ್ದು, ಸ್ವಯಂನಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನ ಬೆಳೆಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಾವೇನ್ಕೊಂಡಿರ್ತೀವಿ, ಭೂಮಿ ಮೇಲೆ ನಾವೇ ಶಾಶ್ವತ ಅಂತೀವಿ. ಎಂತೆಂಥ ಮಹಾರಾಜರು, ದೊಡ್ಡ ದೊಡ್ಡ ರಾಜಕಾರಣಿಗಳು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, US ಪ್ರೆಸಿಡೆಂಟ್ ಆಗಿರ್ಬೋದು, ಎಲ್ಲರೂ ವಾಪಸ್ಸು ಹೊರಟೇ ಹೋಗ್ತಾರೆ. ಯಾರು ಶಾಶ್ವತ? ಈಶ್ವರ ಒಬ್ಬನೇ ಶಾಶ್ವತ. ನಮ್ಮಲ್ಲಿರುವಂತಹ ಒಂದು ಚೈತನ್ಯ ಶಕ್ತಿ ಇದೆಯಲ್ಲ, ಅದು ಮಾತ್ರ ಶಾಶ್ವತ. ನಾನು ಚೈತನ್ಯ ಶಕ್ತಿ ಶಾಶ್ವತ. ವಾಪಸ್ಸು ನಾನು ಕೂಡ ಹೋಗ್ಲೇಬೇಕು. ಈ ಶರೀರ ಅನ್ನೋದೇ ಒಂದು ಗೆಸ್ಟ್. ನಾವು ಈ ಮನೇಲಿ ಇದೀವಿ, ವಾಪಸ್ ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಮದುವೆ ಮಾಡಬಾರ್ದು, ಗೃಹ ಪ್ರವೇಶವನ್ನ ಮಾಡಬಾರ್ದು, ನಾಮಕರಣಗಳನ್ನ ಮಾಡಬಾರ್ದು, ಭೂಮಿ ಪೂಜೆ, ಹೊಸ ವ್ಯಾಪಾರವನ್ನ ಆರಂಭ ಮಾಡುವಂಥದ್ದು, ಇದೆಲ್ಲ ಈ ಟೈಮಲ್ಲಿ ನೋಟ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಪೆನ್ನು ಪೇಪರ್ ಇದ್ರೆ 17 ಮೇ 2026ರಿಂದ 15 ಜೂನ್ 2026ವರೆಗೂ ಯಾರು ಕೂಡ ಇವೆಲ್ಲ ಮಾಡಬೇಡಿ. ಯಾಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಒಂದು ವರ್ಷದಲ್ಲಿ 12 ತಿಂಗಳು, ಆದ್ರೆ ಸೌರ ವರ್ಷ ಮತ್ತು ಚಂದ್ರ ವರ್ಷ ಅಂತ ಲೆಕ್ಕ ಮಾಡ್ತೀವಿ. ಸೌರ ವರ್ಷ 365 ಆದ್ರೆ ಚಂದ್ರ ವರ್ಷ 354. 11 ದಿನಗಳು ಏನು ಎಕ್ಸ್ಟ್ರಾ ಬರುತ್ತೆ, ಅದನ್ನ 3 ವರ್ಷಕ್ಕೊಂದ್ಸಲ ಸರಿದೂಗ್ಸಕ್ಕೋಸ್ಕರ ಆ ಟೈಮಲ್ಲಿ ಅಧಿಕ ಮಾಸ ಅನ್ನೋದು ಆರಂಭ ಆಗುತ್ತೆ. ಕ್ಷಯ ಮಾಸ ಬರುತ್ತದೆ ಬಹಳ ಲೇಟು, 15-16 ವರ್ಷಕ್ಕೊಂದ್ಸಲ ಬರುತ್ತೆ. ಈ ಸಮಯದಲ್ಲಿ ನೀವೇನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ನಾನು ತಿಳಿಸಿದ್ದೀನಿ. ನನ್ನ ಕರ್ತವ್ಯ ನಿಮಗೆ ತಿಳಿಸಿದ್ದೀನಿ. ಇನ್ನು ಪ್ರಿಯ ವೀಕ್ಷಕರೇ, ಕಟಕ ರಾಶಿಯಲ್ಲಿ ನಾನು ಹೇಳಿದೆ ನಿಮಗೆ ಒಳ್ಳೆ ಫಲ ಅಂತ ಹೇಳಿದೆ. ಏನ್ ಫಲ ಪ್ರಾಪ್ತಿಯಾಗುತ್ತೆ ನೋಡಿ, ಕುಜ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ. 11 ಮೇ 2026 ಕಟಕ ರಾಶಿ ಜಾತಕರಿಗೆ ಕುಜ ತನ್ನ ಸ್ವಕ್ಷೇತ್ರ 10ನೇ ಮನೆಗೆ ಸಂಚಾರ. ಕುಜ ಯಾವಾಗ 10ನೇ ಮನೆಗೆ ಸಂಚಾರ ಆಗ್ತಾನೆ, ಉದ್ಯೋಗ ಕಳೆದುಕೊಂಡವ್ರಿಗೆ ಉದ್ಯೋಗ ಪ್ರಾಪ್ತಿ ಆಗ್ಬಿಡುತ್ತೆ. ಕುಜ ನಿಮಗೆ ಎಷ್ಟನೇ ಮನೆ ಅಧಿಪತಿ? ಪಂಚಮಾಧಿಪತಿ. ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ 5ನೇ ಮನೆ ಅಧಿಪತಿ ಮತ್ತು ದಶಮಾಧಿಪತಿ. ದಶಮ ಭಾವದಲ್ಲಿ ಬಂದಾಗ, ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿಗೆ ನಿಮಗೆ ಬೇಕಾದ ಕಡೆ ನೀವು ವರ್ಗಾವಣೆಯನ್ನ ಮಾಡ್ಕೋಬಹುದು. ಎಲ್ಲಿಗೆ ಬೇಕೋ ಅಲ್ಲಿ ಪೋಸ್ಟಿಂಗ್ ಹಾಕ್ಸ್ಕೋಬಹುದು. ಆ ಯೋಗ ಅನ್ನೋದು ಉಂಟಾಗುತ್ತೆ. ಅಗ್ನಿಶಾಮಕ ದಳ, ಮಿಲಿಟರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಮಿಲಿಟರಿಯಲ್ಲಿ ಕೆಲಸ ಮಾಡೋರ್ಗೂ ಕೂಡ ಒಳ್ಳೆ ಟೈಮು ಆರಂಭ ಆಗುತ್ತೆ. 14 ಮೇ 2026 ಬುಧ ಮೇಷರಾಶಿಯಿಂದ ವೃಷಭ ರಾಶಿಗೆ, ಅದೇ ಡೇಟಲ್ಲಿ 14ನೇ ತಾರೀಕಿಗೆ ವೃಷಭ ರಾಶಿಯಲ್ಲಿರುವಂತಹ ಶುಕ್ರ ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ. ಬುಧ ಲಾಭ ಸ್ಥಾನದಲ್ಲಿ ಸಂಚಾರ. ತೃತೀಯಾಧಿಪತಿ. ನೀವು ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯದಿಂದ ಮುನ್ನುಗ್ಗಿ ವ್ಯಾಪಾರ ವ್ಯವಹಾರಗಳನ್ನ ಮಾಡಿದಾಗ ಧೈರ್ಯ ಲಕ್ಷ್ಮಿ ನಿಮಗೆ ಪ್ರಾಪ್ತಿಯಾಗಿ ಹಣಕಾಸು ಧನ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ. ಬಂಧುಗಳ ಸಹಾಯ ಪ್ರಾಪ್ತಿಯಾಗುತ್ತೆ. ನೀವು ಎಲ್ಲಿ ಸುತ್ತಮುತ್ತ ಜನ ಇರ್ತಾರಲ್ಲ, ಅವರಿಂದ ನಿಮಗೆ ಸಹಾಯ ಉಂಟಾಗುತ್ತೆ. ನಿಮ್ಮ ಸೋದರ ಮಾವನಿಂದ ನಿಮಗೆ ಲಾಭ ಆಗುವಂಥದ್ದು. ಲಾಭ ಸ್ಥಾನದಲ್ಲಿ ಬುಧ ಸಂಚಾರ ಆಗ್ತಾ ಇದ್ದಾನೆ. ಅಕೌಂಟೆಂಟ್ಗಳಿಗೆ ಬಹಳ ಒಳ್ಳೆ ಸಮಯ. ಯಾರಾದ್ರೂ ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಕು ಅಂದ್ರೆ 14 ಮೇ 2026 ನಂತರ ನೀವು ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ಬೋದು. ಒಳ್ಳೆ ಲಾಭ ತಂದ್ಕೊಡುತ್ತೆ. ಆಡಿಟರ್ಗಳಿರ್ಬೋದು, ಬರಹಗಾರರು ಒಳ್ಳೆ ಲಾಭ ಆಗುತ್ತೆ. ಯಾರು ಸ್ಕಿನ್ ಡಾಕ್ಟರ್ಗಳಿದ್ದಾರೆ ಅವ್ರಿಗೂ ಕೂಡ ಒಳ್ಳೆ ಲಾಭ ಆಗುತ್ತೆ. ಲಾಯರ್ಗಳಿಗೆ ಒಳ್ಳೆ ಸಮಯ, ಅಡ್ವೊಕೇಟ್ಗಳಿಗೆ, ಮತ್ತು ಯಾರ್ಯಾರು ತಮಾಷೆ ಮಾಡುವಂಥದ್ದು, ಕಾಮಿಡಿ ಮಾಡುವಂತಹ ರೀಲ್ಸ್ ಮಾಡ್ತೀರಾ, ಅಥವಾ ಯೂಟ್ಯೂಬಲ್ಲಿ ಏನೋ ಒಂದು ಯೂಟ್ಯೂಬರ್ಗಳಾಗಿರ್ತೀರಾ, ಅಥವಾ ಫಿಲಮ್ಗಳಲ್ಲಿ ಕಾಮಿಡಿ ಮಾಡ್ತಾ ಇರ್ತೀರಾ, ನಿಮ್ದು ಚೆನ್ನಾಗಿ ವ್ಯೂಸ್ ಬಂದು ಒಳ್ಳೆ ಧನಲಾಭ
ನಿಮಗೆ ಉಂಟಾಗುತ್ತೆ. ಬುಧ ಕೂಡ ನಿಮಗೆ ಶುಭ ಫಲಗಳನ್ನ ಕಟಕ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗ್ತಾ ಇದೆ. ನೋಡಿ, ಬುಧ ನಿಮಗೆ ಅನೇಕ ಫಲನ ಪ್ರಾಪ್ತಿ ಮಾಡ್ತಾನೆ. ಆದ್ರೆ ಸ್ವಲ್ಪ ಹೃದಯ ವ್ಯಾಧಿಗಳಿದ್ರೆ ಎಚ್ಚರ. ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇರೋರು ಸ್ವಲ್ಪ ಎಚ್ಚರ. ಇತರರಿಂದ ಮೋಸಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆ ವಿಷಯದಲ್ಲೂ ಕೂಡ ನೀವು ಜಾಗೃತರಾಗಿ ಇರಬೇಕು. ಆಮೇಲೆ ಕಟಕ ರಾಶಿಯವರಿಗೆ ಸೂರ್ಯ ಲಾಭ ಭಾವದಲ್ಲಿ, ಸೂರ್ಯ ನಿಮಗೆ ದ್ವಿತೀಯಾಧಿಪತಿ. 15/5/2026 ಸೂರ್ಯ ಕೂಡ ಲಾಭ ಭಾವದಲ್ಲಿ ಬರೋದ್ರಿಂದ ಸರ್ಕಾರದ ಸಹಾಯ, ರಾಜಕಾರಣಿಗಳ ಸಹಾಯ, ರಾಜನಂತೆ ನೀವು ಜೀವನ ಮಾಡುವಂತಹ ಯೋಗ ಉಂಟಾಗುತ್ತೆ. ಸೂರ್ಯ ಕೂಡ ನೋಡಿ ನಿಮಗೆ ಲಾಭ ಭಾವದಲ್ಲಿ ಸಂಚಾರ ಆಗ್ತಾನೆ. ಅದಕ್ಕೂ ಕೂಡ ನಿಮಗೆ ದ್ವಿತೀಯಾಧಿಪತಿ. ಧನಲಾಭ ಯೋಗ ಕಟಕ ರಾಶಿಯವರಿಗೆ ಉಂಟಾಗುತ್ತೆ. ಕೈಗೊಂಡ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಲಾಭ, ಉತ್ತಮವಾದ ಆಹಾರ, ಒಳ್ಳೆ ವಸ್ತ್ರ, ವೈಭವ. ಯಾಕೆಂದ್ರೆ ಶುಕ್ರ ವ್ಯಯಭಾವಕ್ಕೆ ಬಂದಾಗ ತನ್ನ ಸುಖಕ್ಕಾಗಿ ನೀವೇನ್ ಮಾಡ್ತೀರಿ, ಖರ್ಚನ್ನ ಮಾಡ್ತೀರಿ, ಸಂತೋಷವನ್ನ ಅನುಭವಿಸ್ತೀರಿ, ಮನಃಶಾಂತಿಯನ್ನು ನಿಮಗೆ ಪ್ರಾಪ್ತಿಯಾಗುತ್ತೆ, ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ಸನ್ಮಾನಗಳಾಗುತ್ತೆ, ಧನ ಪ್ರಾಪ್ತಿಯಾಗುವಂತಹ ಯೋಗ ಕಟಕ ರಾಶಿಯವರಿಗೆ ಪ್ರಾಪ್ತಿ ಮೇಲೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಶುಕ್ರ ನಿಮಗೆ ದ್ವಾದಶ ಭಾವ 12ನೇ ಮನೆ ಸಂಚಾರ ಆದಾಗ ನೀವೇನ್ ಮಾಡ್ತೀರಾ, ಆಧ್ಯಾತ್ಮಿಕದ ಕಡೆನೂ ಕೂಡ ಹೆಚ್ಚು ಗಮನ ಕೆಲವರು ಕೊಡ್ತೀರಾ. ಈ ಸಮಯದಲ್ಲಿ ನಿಮ್ಗೆ ಏನಾದ್ರೂ ಒಂದು ಸುಂದರವಾದ ಸ್ತ್ರೀ ಜೊತೆ ಏನಾದ್ರೂ ಸ್ನೇಹ ಬೆಳೆದ್ರೆ ಅದು ಮುಂದುವರಿತಾ ಹೋಗುತ್ತೆ. ಗುಪ್ತವಾಗಿ ಸುಖ ಪಡಲು ಪ್ರಯತ್ನವನ್ನ ಮಾಡ್ತೀರಿ. ಕೆಲವು ಟೈಮಲ್ಲಿ ಅನಾವಶ್ಯಕ ಖರ್ಚುಗಳು ಕೂಡ ಬರುತ್ತೆ. ಯಾರ್ಯಾರು ಧನವನ್ನ ಹೂಡಿಕೆ ಮಾಡ್ತೀರಿ, ಧನ ಹೂಡಿಕೆಯಿಂದನೂ ಕೂಡ ಲಾಭ ಆಗುತ್ತೆ. ವಿಶೇಷವಾಗಿ ವಿವಾಹ ಆಗಿದ್ದರೆ ಪತ್ನಿಯಿಂದ ಅಥವಾ ಇತರರಿಂದನೂ ಕೂಡ ನಿಮಗೆ ಶಯನ ಸುಖ ಪ್ರಾಪ್ತಿಯಾಗುತ್ತೆ. ಪುರುಷ ಜಾತಕರಿಗೆ, ಸ್ತ್ರೀ ಜಾತಕರಿಗೂ ಕೂಡ ಅದೇ ತರ ಸುಖ ಅನ್ನೋದು ಪ್ರಾಪ್ತಿ ಆಗುತ್ತೆ. ಶುಕ್ರ ಕೂಡ ನಿಮಗೆ ಶುಭ ಫಲಗಳನ್ನ ಕಟಕ ರಾಶಿಗೆ ಪ್ರಾಪ್ತಿ ಮಾಡ್ತಾ ಇದ್ದಾನೆ. ಗುರುಬಲ ಇಲ್ಲ ಅಂತ ಟೆನ್ಷನ್ ತಗೋಬೇಡಿ. ಇವೆಲ್ಲ ಶುಭ ಫಲಗಳು, ರಾಜಯೋಗದಂತಹ ಶುಭ ಫಲಗಳು ನಿಮಗೆ ಸೂರ್ಯ ಫಲ ಕೊಡ್ತಾ ಇದ್ದಾನೆ. ಕುಜ ಸ್ವಲ್ಪ ರಕ್ತ ಕೆಡಬಹುದು. ಹೆಣ್ಣು ಮಕ್ಕಳಿಗೆ ಅದು ಋತುಮತಿ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವ ಉಂಟಾಗಬಹುದು. ಇನ್ನು ಕೆಲವರಿಗೆ ಋತುನೇ ಆಗ್ತಿರಲ್ಲ, ಮಂತ್ಲಿ ಸೈಕಲ್ಲು ನಿಂತೋಗ್ಬಿಟ್ಟಿರುತ್ತೆ, ತುಂಬಾ ಮಾತ್ರೆ ತಗೊಂಡಾಗ ಆಗ್ತಾ ಇರುತ್ತೆ. ಅಂಥವ್ರು ತಮ್ಮ ಜಾತಕಗಳನ್ನ ತೋರಿಸಿ ಸರಿಯಾದ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗತ್ತೆ. ಮತ್ತೆ ನಿಮಗೆ ಭಾಗ್ಯಭಾವದಲ್ಲೇ ಶನಿ, ವ್ಯಯಭಾವದಲ್ಲೇ ಗುರು ಅಂತೇಳಿ ಟೆನ್ಷನ್ ತಗೋಬೇಡಿ. ಈ ತಿಂಗಳಲ್ಲಿ ಬುಧ ಶುಭ ಫಲ, ಶುಕ್ರ ಶುಭ ಫಲ, ಸೂರ್ಯ ಶುಭ ಫಲ, ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ. ಅಧಿಕ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬೇಡಿ ಅಂತ ನಾನು ಹೇಳಿದೆ. ಮದುವೆ, ಗೃಹಪ್ರವೇಶ ಯಾವುದು ಮಾಡಬಾರದು. ನಮ್ಮ ಧರ್ಮದಿಂದ ಅನೇಕ ಧರ್ಮಕ್ಕೆ ಜನ ಕನ್ವರ್ಟ್ ಆಗ್ಬಿಡ್ತಾರೆ ಬೇಗ ಈಸಿಯಾಗಿ ಅಲ್ವಾ. ಕ್ರಿಶ್ಚಿಯನ್ಸು ಹಿಂದೂಗಳಾಗ್ತಾರ, ಆಗಲ್ಲ. ಹಿಂದೂಗಳು ಬೇಗ ಕ್ರಿಶ್ಚಿಯಾನಿಟಿಗೆ ಹೋಗ್ಬಿಡೋದು, ಮುಸ್ಲಿಂ ಕನ್ವರ್ಟ್ ಆಗ್ಬಿಡೋದು, ಕ್ರಿಶ್ಚಿಯನ್ ಹುಡುಗಿ ಸಿಕ್ಬಿಟ್ರೆ ಇವರೇ ಕ್ರಿಶ್ಚಿಯನ್ ಆಗ್ಬಿಡೋದು. ಆ ಥರ ಅದಕ್ಕೆ ಧರ್ಮೋ ರಕ್ಷತಿ ರಕ್ಷತಃ. ಇದೆಲ್ಲ ಜ್ಯೋತಿಷ್ಯ ವಿಚಾರ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಗೊತ್ತಾಗ್ಲಿ. ಧರ್ಮವನ್ನ ರಕ್ಷಣೆ ಮಾಡೋಣ ನಾವೆಲ್ಲ ಸೇರಿ ಅಂತ ನಿಮ್ಗೆ ಹೇಳ್ತಾ, ನಿಮ್ಗೆಲ್ಲ ದೇವ್ರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.